ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ. ಅಧಿಕ ಮಾಸ ಪ್ರಯುಕ್ತ ದಿನಕ್ಕೆ ಒಂದು ಉಗಾಭೋಗ ಚಿಂತನೆ ಅಡಿಯಲ್ಲಿ ಇಂದು ಪುರಂದರದಾಸರು ವಿರಚಿತ ಉಗಾಭೋಗವನ್ನು ಯಥಾಮತಿ ಯಥಾಶಕ್ತಿ ಹರಿವಾಯು ಗುರುಗಳ ಅನುಗ್ರಹದಿಂದ ಹರಿವಾಯುಗಳು ನುಡಿಸಿದಂತೆ ನುಡಿಯುತ್ತೇನೆ. ಈಗ ಉಗಾಭೋಗವನ್ನು ನೋಡೋಣ. ಉಗಾಭೋಗ ಬಂದು ಹರಿಯ ಭಜಿಸಬೇಕು ಮನಮುಟ್ಟಿ ಅಂತ. ಹರಿಯ ಭಜಿಸಬೇಕು ಮನಮುಟ್ಟಿ, ಹರಿಯ ಭಜಿಸಬೇಕು ಮನಮುಟ್ಟಿ, ಉದಯಾಸ್ತಮನವೆಂಬೋ ಎರಡು ಕೊಳಗವಿಟ್ಟು, ಆಯಸ್ಸು ಎಂಬೋ ರಾಶಿ ಅಳೆದು ಹೋಗದ ಮುನ್ನ, ಉದಯ ಅಸ್ತಮನವೆಂಬೋ ಎರಡು ಕೊಳಗವಿಟ್ಟು, ಆಯಸ್ಸು ಎಂಬೋ ರಾಶಿ ಅಳೆದು ಹೋಗದ ಮುನ್ನ, ಹರಿಯ ಭಜಿಸಬೇಕು ಮನಮುಟ್ಟಿ. ಭಜಿಸಿದರೆ ತನ್ನ ಕಾರ್ಯವು ಗಟ್ಟಿ, ಆಗಿಲ್ಲದಿದ್ದರೆ ತಾಪತ್ರಯ ಬೆನ್ನಟ್ಟಿ, ವಿಧಿಯೊಳಗಿವಾಗ ಹೋಗದಯ್ಯ ಕಟ್ಟಿ, ಹರಿಯ ಭಜಿಸಬೇಕು ಮನಮುಟ್ಟಿ, ಹರಿಯ ಭಜಿಸಬೇಕು ಮನಮುಟ್ಟಿ. ಪುರಂದರ ವಿಠಲನ ಕರುಣಾದೃಷ್ಟಿ, ಪುರಂದರ ವಿಠಲನ ಕರುಣಾದೃಷ್ಟಿ, ಅವನ ಮೇಲೆ ಬಿದ್ದರೆ ಅವ ಜಗಜಟ್ಟಿ, ಅವ ಜಗಜಟ್ಟಿ. ಪುರಂದರ ವಿಠಲನ ಕರುಣಾದೃಷ್ಟಿ, ಅವನ ಮೇಲೆ ಬಿದ್ದರೆ ಅವ ಜಗಜಟ್ಟಿ, ಹರಿಯ ಭಜಿಸಬೇಕು ಮನಮುಟ್ಟಿ, ಮನಮುಟ್ಟಿ, ಮನಮುಟ್ಟಿ. ಈ ಉಗಾಭೋಗದ ಮೂಲಕ ಪುರಂದರದಾಸರು ನಮಗೆ ನಮ್ಮ ಕರ್ತವ್ಯದ ಜಾಗೃತಿಯನ್ನು ತಿಳಿಸಿಕೊಡ್ತಾರೆ. ನಮ್ಮ ಕರ್ತವ್ಯವನ್ನು ತಿಳಿದು ನಮ್ಮ ಮೊಟ್ಟ ಮೊದಲ ಕರ್ತವ್ಯ ಏನು? ಹರಿಯನ್ನು ಭಜಿಸುವುದು. ಸರ್ವೋತ್ತಮನಾದ ಹರಿ ಅವನು ಅವಿಜ್ಞಾತ ಸಖ, ಜನ್ಮ ಜನ್ಮಕ್ಕೂ ನಮ್ಮ ಜೊತೆಯಲ್ಲಿ ಇರುವವನು ಭಗವಂತ ಅಂತ ತಿಳಿದುಕೊಂಡು ಆ ಸರ್ವೋತ್ತಮನಾದ ಭಗವಂತನಲ್ಲೇ ದೃಢವಾದ ಭಕ್ತಿ ಮಾಡುವುದೇ ನಮ್ಮ ಮೊದಲ ಕರ್ತವ್ಯ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಈ ಕಾಲದಲ್ಲಿ ಲೌಕಿಕ ವ್ಯವಹಾರಕ್ಕೆ ತುಂಬ ಮಾರಿ ಹೋಗಿದ್ದೇವೆ. ಅಂದರೆ ಲೌಕಿಕ ವ್ಯವಹಾರಗಳೇ ಜಾಸ್ತಿ ಹೆಚ್ಚು. ಬೆಳಗ್ಗೆಯಿಂದ ರಾತ್ರಿ ಮಲಗುವವರೆಗೂ ಲೌಕಿಕ ಚಿಂತನೆ, ಲೌಕಿಕ ವ್ಯವಹಾರಗಳು ಹೆಚ್ಚಾಗಿರುವ ಕಾಲದಲ್ಲಿ ಇದರಿಂದ ತಪ್ಪಿಸ್ಕೊಳ್ಳೋ ಉಪಾಯವನ್ನು ಹೇಳಿಕೊಡ್ತಾ ಇದ್ದಾರೆ. ಸೊ ಫಸ್ಟು ನಾವು ಎಚ್ಚರ ವಹಿಸಬೇಕು. ಯಾಕಂದರೆ ನಮ್ಮ ಜೀವನ ತುಂಬ ನಶ್ವರ ಅಂತ ನಾವು ಫಸ್ಟು ತಿಳಿಬೇಕು. ಅದು ಮನುಷ್ಯ ಜನ್ಮ ಬನ್ನೋದು ತುಂಬ ದುರ್ಲಭ ಅಂತ ಪ್ರಹ್ಲಾದರಾಯರು ಹೇಳ್ತಾರೆ. ಇದರಲ್ಲಿ ಭಾಗವತದಲ್ಲಿ ಬರುತ್ತೆ. ತಮ್ಮ ಇವರು ಚಂಡಾಮರ್ಕರ ಇದರಲ್ಲಿ ಇರುವ ಶಿಷ್ಯಂದ್ರಗಳಿಗೆ ಅವರು ಪಾಠ ಹೇಳ್ಬೇಕಾದ್ರೆ ಹೇಳ್ತಾರೆ, ಮಾನುಷ ಜನ್ಮ ಬರುವುದು ತುಂಬ ದುರ್ಲಭ, ಮತ್ತು ದುರ್ಲಭವೂ ಹೌದು, ಶಾಶ್ವತವೂ ಅಲ್ಲ. ಅದರಿಂದ ನಾವು ಆ ಮಾನುಷ ಜನ್ಮ ಬಂದಾಗ ನಾವು ಅದನ್ನು ಸಾಧನೆಗಾಗಿ ಉಪಯೋಗಿಸ್ಕೋಬೇಕು. ಇದನ್ನೇ ಪುರಂದರದಾಸರು ಇನ್ನೊಂದು ಕೀರ್ತನೆಯಲ್ಲಿ ಹೇಳಿದ್ದಾರೆ. ಮಾನವ ಜನ್ಮ ದೊಡ್ಡದು, ಇದನ್ನು ಹಾಳಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳಿದ್ದಾರೆ.
ಸೊ ಮೊದಲನೇ ಇದರಲ್ಲಿ ನುಡಿನಲ್ಲಿ ಏನು ಹೇಳ್ತಾ ಇದ್ದಾರೆ ಉಗಾಭೋಗದಲ್ಲಿ ಅಂದರೆ ಉದಯ ಅಸ್ತಮಾನವೆಂಬೋ ಎರಡು ಕೊಳಗವಿಟ್ಟು. ಈ ಕೊಳಗ ಅಂತ ಹಳೆ ಕಾಲದವ್ರಿಗೆ ಗೊತ್ತಿರುತ್ತೆ, ದೊಡ್ಡ ಅಳತೆಯ ಪಾತ್ರೆ. ಅದನ್ನೇನು ಹೇಳ್ತಾರೆ ಅಂದರೆ ಕೊಳಗ ಅಂದರೆ ಅದರಲ್ಲಿ 32 ಸೇರು ಧಾನ್ಯ ಹಿಡಿಯುವಷ್ಟು ದೊಡ್ಡ ಪಾತ್ರೆ ಅಂತೆ. ಅಂದರೆ ಅಷ್ಟು ದೊಡ್ಡ ಪಾತ್ರೆನ ಭಗವಂತ ಇಟ್ಟು, ಅಂದರೆ ಏನು ಆ ಕೊಳಗ ಯಾವುದು ಅಂದರೆ ಎರಡು, ಅಂದರೆ ಉದಯ ಮತ್ತು ಅಸ್ತಮಾನವೆಂಬ, ಅಂದರೆ ಸೂರ್ಯಚಂದ್ರರ ಉದಯ ಮತ್ತು ಅಸ್ತಮನ ಇಬ್ಬರು. ಸೊ ಉದಯ ಮತ್ತು ಅಸ್ತಮ ಅಂದರೆ ಸೂರ್ಯ ಉದಯಿಸ್ತಾನೆ, ಬೆಳಗ್ಗೆ ಆಗತ್ತೆ, ಅಸ್ತಮನ ಆದಾಗ ಆ ದಿನ ಕಳೀತು. ಆಮೇಲೆ ಚಂದ್ರ ಉದಯ ಆಗತ್ತೆ, ಆ ಚಂದ್ರ ಅಸ್ತಮನ ಆದಾಗ ಆ ರಾತ್ರಿ ಕಳೀತು. ಸೊ ಒಂದು ದಿನ ಹೀಗೆ ಪೂರ್ತಿ ಹೋಗುತ್ತೆ. ಸೊ ಒಂದು ದಿನ ಕಳಿಯೋ ನಮ್ಮ ಆಯುಷ್ಯನು ಕರಗುತ್ತಾ ಹೋಗ್ತಾ ಇರುತ್ತೆ. ಇವಾಗ ಕೊಳಗದಲ್ಲಿ ಧಾನ್ಯ ಇಟ್ಟಿದ್ದೀವಿ, ಅದನ್ನು ದಿನಾಗಲೂ ಯೂಸ್ ಮಾಡ್ತಾ ಇದ್ದಾಗ ಒಂದಿನ ಅದು ಖಾಲಿ ಆಗೇ ಆಗತ್ತೆ. ಸೊ ಇದ್ರ ಮೂಲಕ ಏನು ತಿಳಿಸ್ಕೊಡ್ತಾ ಇದ್ದಾರೆ ಅಂದರೆ ಅಳೆದು ಹೋಗದ ಮುನ್ನ. ಸೊ ಈ ಆಯುಷ್ಯ ಆಯುಷ್ಯ ಕಳಿಯೋಕ್ಕೆ ಮುನ್ನ ಸಾಧನೆ ಮಾಡಬೇಕು. ಪುರಂದರದಾಸರೇ ಹೇಳಿದಾಗೆ ಇದು ಸಾಧನ ಶರೀರ, ಇದನ್ನು ಹಾಳು ಮಾಡಿಕೊಳ್ಳಬೇಡಿ. ಸೊ ಪ್ರತಿ ಕ್ಷಣನೂ ನಾವು ಭಗವಂತನ ಚಿಂತನೆಯಲ್ಲಿ ಕಳಿಬೇಕು. ಸೊ ನಾವು ಇಷ್ಟು ವರ್ಷ ಆಯುಷ್ಯ ಕಳೆದ್ಬಿಟ್ವಿ, ನಮಗೆ ಗೊತ್ತಾಗಿಲ್ಲ, ನಾವು ಮಾಡಿಲ್ಲ ಅಂದರು, ಯಾವಾಗ ನಮಗೆ ಗೊತ್ತಾಗತ್ತೋ ಆ ಕ್ಷಣದಿಂದ ದೇವ್ರನ್ನ ಧ್ಯಾನ ಮಾಡೋದು, ದೇವರಿಗೆ ಪ್ರೀತಿಯಾಗುವ ಕೆಲಸಗಳನ್ನ ಮಾಡೋದು, ಇದನ್ನು ಮಾಡಬೇಕು ಅಂತ ಎಚ್ಚರದ ಗಂಟೆ ಹೊಡಿತಾ ಇದ್ದಾರೆ ಪುರಂದರದಾಸರು. ಇದನ್ನು ರಾಮಾಯಣದಲ್ಲಿ ಸ್ವಯಂ ಭಗವಂತ ರಾಮನೇ ಲಕ್ಷ್ಮಣನಿಗೆ ಹೇಳ್ತಾ ಇದ್ದಾರೆ. ಅಂದರೆ ನಾವು ಇವಾಗ ಎಷ್ಟೋ ಜನ ಈ ಕಾಲದಲ್ಲಿ ನೋಡ್ತೀವಿ, ಇದು ಸನ್ಸೆಟ್ ಆಮೇಲೆ ಸನ್ರೈಸ್ ವ್ಯೂ ಪಾಯಿಂಟು, ಅಲ್ಲಿ ಹೋಗೋದು, ನೋಡೋದು, ಅದನ್ನು ಸಂತೋಷವಾಗಿ ನೋಡೋದು, ಅದು ಪ್ರಕೃತಿಯ ಸೌಂದರ್ಯನ ಅದನ್ನು ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸೋದು, ಅದನ್ನು ಅಪ್ರಿಷಿಯೇಟ್ ಮಾಡೋದು, ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅನ್ನೋದು ಅದು ತಪ್ಪಲ್ಲ. ಆದರೆ ಅದರ ಜೊತೆಗೆ ನಮಗೆ ಏನು ನಾವು ಎಚ್ಚರ ವಹಿಸಬೇಕು ಅಂದರೆ, ಪ್ರತಿದಿನ ನಾವು ಒಂದು ಸೂರ್ಯಾಸ್ತಮನ ಆಯಿತು ಅಂದರೆ ನಮಗೆ ಒಂದು ದಿನ ಹೋಯಿತು, ನಮ್ಮ ಆಯುಷ್ಯದಲ್ಲಿ ಒಂದು ದಿನ ನಾವು ಕಳೆದೆವು. ಸೊ ಈ ಒಂದು ದಿನ ನಾವು ಕಳೆದ್ವಿ ಅಂದರೆ ಈ ಒಂದು ದಿನದಲ್ಲಿ ನಾವೇನು ಭಗವಂತನಿಗೆ ಪ್ರೀತಿಕರವಾಗುವ ಕೆಲಸವನ್ನು ಮಾಡಿದ್ದೀವಿ, ಸಜ್ಜನರ ಸಂಘ ಮಾಡಿದ್ವಾ, ಇಲ್ಲ ಮಹಾಭಾರತ ಪುರಾಣಾದಿಗಳ ಶ್ರವಣ ಮನನ ಇದೆಲ್ಲ ಮಾಡಿದ್ವಾ, ಇಲ್ಲ ಸಜ್ಜನರ ಸೇವೆ ಮಾಡಿದ್ವಾ, ಇಂಥ ಥರ ಪ್ರಶ್ನೆಗಳನ್ನ ನಾವು ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ರಾಮಾಯಣದಲ್ಲೇ ರಾಮದೇವರು ಹೇಳ್ತಾರೆ ಲಕ್ಷ್ಮಣನಿಗೆ, ಸೂರ್ಯಾಸ್ತಮನ ಆಗೋದು ವೀಕ್ಷಣೆ ಮಾಡೋದ್ರ ಜೊತೆಗೆ, ಅದನ್ನು ವೀಕ್ಷಣೆ ಮಾಡಿ ಅದರ ಸೌಂದರ್ಯವನ್ನು ಅಪ್ರಿಷಿಯೇಟ್ ಮಾಡೋದ್ರ ಜೊತೆಗೆ ನಮ್ಮ ಆಯುಷ್ಯವೂ ಕಡಿಮೆ ಆಗ್ತಾ ಇದೆ, ನಾವು ಅದನ್ನು ಸಾಧನೆಯ ಮಾರ್ಗದಲ್ಲಿ ತಗೊಂಡು ಹೋಗಬೇಕು ಅನ್ನುವ ಎಚ್ಚರ ಇರಬೇಕು ಅಂತ ಸ್ವಯಂ ಭಗವಂತನೇ ಹೇಳಿದ್ದಾರೆ. ಆಮೇಲೆ ಮುಂಚೆನೇ ಹೇಳ್ದಂಗೆ ಪ್ರಹ್ಲಾದರು ಬಂದು ಅವ್ರು ಹೇಳ್ಬೇಕಾದ್ರೆ ಮನುಷ್ಯ ಜನ್ಮ ಬರೋದೇ ತುಂಬ ಅಪರೂಪ, ಅದರಲ್ಲಿ ಅಂತಹ ಅಪರೂಪದ ಮನುಷ್ಯ ಜನ್ಮ ಬಂದ್ರೂ ಅದು ಶಾಶ್ವತವೂ ಅಲ್ಲ, ಒಂದಲ್ಲ ಒಂದು ದಿನ ಆಯುಷ್ಯ ಮುಗಿಯತ್ತೆ, ನಾವು ಬೇರೆ ದೇಹ ಪಡಿತೀವಿ. ಸೊ ನಮ್ಮ ಯೋಗ್ಯತೆ ಅನುಗುಣವಾಗಿ ಅದು ಏನಾಗತ್ತೋ, ಬೇರೆ ದೇಹ ಪಡಿತೀವೋ, ಎಲ್ಲಿರ್ತೀವೋ, ಏನು ಮಾಡ್ತೀವೋ ಅದು ಭಗವಂತನಿಗೆ ಗೊತ್ತಿರುತ್ತೆ, ಭಗವಂತ ಮಾಡಿಸ್ತಾನೆ ಆ ಥರ. ಬಟ್ ಅದು ಶಾಶ್ವತ ಅಲ್ಲ ಅಂತಲೂ ತಿಳ್ಕೊಬೇಕು, ಈ ದೇಹ ಸಿಕ್ಕಿರೋದು ಶಾಶ್ವತ ಅಲ್ಲ ಅಂತ ತಿಳ್ಕೊಬೇಕು. ಆಮೇಲೆ ಉಪನಿಷತ್ತಲ್ಲೂ ಇದ್ರ ಬಗ್ಗೆ ಹೇಳಿದ್ದಾರೆ. ಅಂದರೆ ಉಪನಿಷತ್ತು ಏನು ಎಚ್ಚರ ಕೊಡತ್ತೆ ಅಂದರೆ, ಫಸ್ಟು ಏನು ಹೇಳ್ತಾರೆ ಅಂದರೆ, ಅದು ಮಧ್ವಾಚಾರ್ಯರೇ ಹೇಳಿದ್ದಾರೆ, ಬಹುನಾಂ ಜನ್ಮನಾಮಂತೆ ಮಾನುಷತ್ವಂ, ಬಹುನಾಂ ಜನ್ಮನಾಮಂತೆ ಇದು ವೈಷ್ಣವತ್ವಂ ಬರೋದು.
ಸೊ ವೈಷ್ಣವತ್ವ, ಆಮೇಲೆ ಆ ವೈಷ್ಣವತ್ವ ಬಂದು ಅದರಲ್ಲಿ ಇದ್ದು ಒಳ್ಳೆ ಗುರುಗಳು ಸಿಕ್ಕೋದು ಅದು ದುರ್ಲಭ ಅಂತ ಹೇಳ್ತಾರೆ. ಅಂದರೆ ದುರ್ಲಭ ಅಂದರೆ ತುಂಬ ವರ್ಷಗಳ ಸಾಧನೆ ಬೇಕು ಬರೀ ಮನುಷ್ಯ ಜನ್ಮ ಪಡೆಯೋಕ್ಕೆ ನಮಗೆ. ಆ ಮನುಷ್ಯ ಜನ್ಮ ಪಡೆದು ಇನ್ನು ಆ ಮನುಷ್ಯ ಜನ್ಮದಲ್ಲಿ ಅವನು ಕಿಂಚಿತ್ ನಾವು ಸಾಧನೆ ಮಾಡಿದ್ರೆ, ಆ ಕಿಂಚಿತ್ ಸಾಧನೆಗಳು ಮಾಡಿ ಸಾವಿರಾರು ವರ್ಷಗಳಾದ ಮೇಲೆ ನಮಗೆ ವೈಷ್ಣವತ್ವ ಬರುತ್ತೆ. ವೈಷ್ಣವತ್ವ ಅಂದರೆ ಜಾತಿನಲ್ಲಿ ಹುಟ್ಟೋದಲ್ಲ, ಮಾಧ್ವ ಜಾತಿನಲ್ಲಿ ಹುಟ್ಟೋದು ಒಂದು ಪುಣ್ಯನೇ. ಪುಣ್ಯ ಮಾಡಿದ್ರೇ ನಾವು ಹುಟ್ಟೋಕ್ಕಾಗತ್ತೆ. ಬರೀ ಅದರಲ್ಲಿ ಹುಟ್ಟಿದ್ರೆ ಮಾತ್ರ ಅಲ್ಲ, ಭಗವಂತ ಸರ್ವೋತ್ತಮ, ವಾಯುದೇವರು ಜೀವೋತ್ತಮರು ಅನ್ನುವ ಜ್ಞಾನ ಬರಬೇಕು. ಅದೇ ನಿಜವಾದ ವೈಷ್ಣವತ್ವ. ಸೊ ಆ ವೈಷ್ಣವತ್ವ ಬರೋಕ್ಕೆ ಇನ್ನೂ ಅಷ್ಟು ವರ್ಷಗಳು ನಾವು ಜನ್ಮಗಳು ತಾಳ್ಬೇಕಾಗತ್ತೆ. ಮತ್ತು ಆ ವೈಷ್ಣವತ್ವದ ಬಗ್ಗೆ ಇದೆಲ್ಲ ಭಗವಂತನ ಸರ್ವೋತ್ತಮತ್ವದ ಬಗ್ಗೆ ಎಲ್ಲ ತಿಳ್ಕೊಳ್ಳೋಕ್ಕೆ ನಮಗೆ ಒಳ್ಳೆ ಗುರುಗಳು ಸಿಗಬೇಕಂತ. ಆ ಒಳ್ಳೆ ಗುರುಗಳು ಸಿಕ್ಕಾಗ, ಇಷ್ಟೆಲ್ಲ ಸಿಕ್ಕಿದಾಗ ಒಳ್ಳೆ ಮಾನುಷ ಜನ್ಮ, ಅದರಲ್ಲಿ ವೈಷ್ಣವತ್ವ ಅಂದರೆ ಭಗವಂತನ ಜ್ಞಾನ, ಆ ಭಗವಂತನ ಸರಿಯಾದ ಜ್ಞಾನವನ್ನು ಒಳ್ಳೆ ಸರಿಯಾದ ಗುರುಗಳು ಸಿಕ್ಕಿದಾಗ ಅವರಿಂದ ನಾವು ತತ್ವಜ್ಞಾನ ಪಡಿಬೇಕು. ಪಡೆದು ಭಗವಂತನಲ್ಲಿ ದೃಢವಾದ ಭಕ್ತಿಯನ್ನು ಬೆಳೆಸ್ಕೋಬೇಕು. ಇದೇ ನಮ್ಮ ಜನ್ಮದ ಗುರಿಯಾಗಿರಬೇಕೇ ಹೊರತು ಬೇರೆ ನಾವು ನಮ್ಮ ಈ ಲೌಕಿಕ ವಿಷಯದಲ್ಲಿ ಜಾಸ್ತಿ ಒತ್ತು ಕೊಡಬಾರ್ದು. ನಮ್ಮ ಕರ್ತವ್ಯ, ಲೌಕಿಕ ವಿಷಯದಲ್ಲಿ ನಮ್ಮ ಕರ್ತವ್ಯ ಏನಿದೆಯೋ ಅದನ್ನು ನಾವು ಖಂಡಿತ ಮಾಡೇ ಆಗಬೇಕು. ಒಂದು ಅಮ್ಮನಾಗಿ, ಒಂದು ಹೆಂಡತಿಯಾಗಿ, ಹೆಣ್ಮಕ್ಳಿಗೆ ಅಂದರೆ ಒಂದು ಹೆಂಡತಿಯಾಗಿ, ಒಂದು ಅಮ್ಮನಾಗಿ, ಒಂದು ಅಜ್ಜಿ, ಆ ಥರ ಬೇರೆ ಬೇರೆ ಪಾತ್ರದಲ್ಲಿ ಒಂದು ತಂಗಿಯಾಗಿ, ಒಂದು ಅಕ್ಕನಾಗಿ ಏನೇನು ನಾವು ಮಾಡಬೇಕು ಸಂಬಂಧಗಳಿಗೆ, ಆ ಸಂಬಂಧಗಳಿಗೆ ಏನೇನು ಕರ್ತವ್ಯ ಇದೋ ಅದನ್ನು ನಾವು ಮಾಡಬೇಕು. ಅದನ್ನು ಮಾಡಿದಾಗ ಇದು ಹರಿಪೂಜೆ ಅಂತ ಸಮರ್ಪಣೆ ಮಾಡಬೇಕೇ ಹೊರತು ನಾನು ನನ್ನ ಮಕ್ಕಳಿಗೋಸ್ಕರ ಮಾಡ್ತೀನಿ, ನಾನು ನನ್ನ ಫ್ರೆಂಡ್ಸ್ಗೋಸ್ಕರ ಮಾಡ್ತೀನಿ, ನನ್ನ ಸಂಬಂಧಿಕರಿಗೋಸ್ಕರ ಮಾಡ್ತೀನಿ ಎನ್ನುವ ಆ ರಾಗ ಅಂದರೆ ಆ ಪ್ರೀತಿ ಪ್ರೇಮ ಇರಕೂಡ್ದು. ಅಲ್ಲಿ ಸನ್ನಿಹಿತರಾಗಿರುವ ಬಿಂಬರೂಪಿ ಪರಮಾತ್ಮ ಪ್ರೀತನಾಗಲಿ ಅಂತ ಮಾಡಿದಾಗ ನಾವು ಕರ್ಮದ ಅಂಟಿಗೆ ಸಿಕ್ಕಾಕೊಳ್ಳೋದಿಲ್ಲ ಅಂತ ಹೀಗೆ ಎಚ್ಚರಿಸುತ್ತೆ ಉಪನಿಷತ್ತು. ಸೊ ಸರಿ, ನಮ್ಮ ಗುರಿ ಏನಾಗಿರಬೇಕು? ಮುಖ್ಯ ಗುರಿ ಬಂದು ಮಾನವ ಜನ್ಮ ಪಡೆದು ಸ್ವಲ್ಪ ಜ್ಞಾನ ಬಂದಾಗ ಮುಖ್ಯ ಗುರಿ ಬಂದು ಹರಿಪ್ರೀತನಾಗಲಿ, ನಮ್ಮ ಪ್ರತಿ ಕೆಲಸದಿಂದ ಹರಿಪ್ರೀತನಾಗಲಿ ಅಂತ ಇರಬೇಕು. ಹಾಗೆ ನಾವು ಮಾಡದೇ ಇದ್ದರೆ ನಮಗೇನಾಗತ್ತೆ? ಹಾನಿ ಏನು? ಹಾನಿ ಅಂದರೆ ನಮಗೆ ನಾವು ಕಳ್ಕೊಳ್ಳೋದೇನು ಅಂದರೆ ನಮಗೆ ಅಂಧಂತಮಸ್ಸೆ ಆಗತ್ತೆ ಅಂತ ಎಚ್ಚರದ ಗಂಟೆನ ಹೊಡಿತಾರೆ. ಆಮೇಲೆ ಇನ್ನೇನು ಹೇಳ್ತಾರೆ? ಸೊ ಕಳೆದು ಹೋಗುವ ಮುನ್ನ ಇನ್ನೊಂದು ಕಡೆ ಹೇಳ್ತಾರೆ, ಇದು ಶಾಸ್ತ್ರದಲ್ಲೇ ಹೇಳ್ತಾರೆ, ನಮ್ಮ ಆಯುಷ್ಯದಲ್ಲಿ ಒಂದು 100 ವರ್ಷ ಆಯುಷ್ಯ ಅಂತ ನಾವು ತಗೊಂಡ್ವಿ ಅಂದರೆ ಅದರಲ್ಲಿ ಬಂದು 50 ವರ್ಷ ಅರ್ಧ ನಿದ್ದೆನಲ್ಲೇ ಹೊಟ್ಟೋಗತ್ತೆ. ಸೊ ರಾತ್ರಿ ಎಲ್ಲ ನಾವು ಕಳೆಯೋದು ಮ್ಯಾಕ್ಸಿಮಮ್ ನಿದ್ದೆನಲ್ಲಿ ಕಳೆದ್ಬಿಡ್ತೀವಿ. ಇನ್ನು ಈ ವಿಷಯವನ್ನು ಹರಿಭಕ್ತಿ ಸಾರದಲ್ಲಿ ಕನಕದಾಸರು ಹೇಳುತ್ತಾರೆ. ವರುಷ 100 ಆಯುಷ್ಯವದರೊಳು ಅದರೊಳಗಿರುಳು ವರುಷ 100 ಆಯುಷ್ಯವದರೊಳಗಿರಲು ಕಳೆದೈವತ್ತರೊಳೈವತ್ತರಲ್ಲಿ ವಾರ್ಧಕ್ಯ ಬಾಲ್ಯ ಕೌಮಾರ್ಯದಲ್ಲಿ 30 ಇರದೆ ಸಂದದು ಬಳಿಕ 20 ವರುಷ ವದರೊಳಗಾದುದಂತಃಕರಣ ನಿನ್ನೊಳು ತೋರಿ ರಕ್ಷಿಸು ನಮ್ಮನ ಅನವರತ. ಮೊದಲೇ ಹೇಳಿದಂಗೆ ರಾತ್ರಿಯೆಲ್ಲ 50 ವರ್ಷ ರಾತ್ರಿಯೆಲ್ಲ ನಿದ್ದೆಲೇ ಕಳಿತೀವಿ. ಸೊ ಅದರಲ್ಲಿ ಅರ್ಧ ಆಯುಷ್ಯ ಮುಗಿದೋಯ್ತು. 100 ದಿನ ಅಂತ ಇಟ್ಕೊಂಡ್ರೆ 100 ವರ್ಷ ಅಂತ ಇಟ್ಕೊಂಡ್ರೆ ರಾತ್ರಿ ಎಲ್ಲ ನಿದ್ದೆನಲ್ಲಿ ಕಳೆದು 50 ವರ್ಷ ಆಗೋಯ್ತು ಅದರಲ್ಲಿ. ಆಮೇಲೆ ಇನ್ನು 50 ಮಿಕ್ಕಿದೆ. ಇನ್ನು 50ರಲ್ಲಿ ಏನಾಗತ್ತೆ ಅಂದರೆ 10 ವರ್ಷ ಬಾಲ್ಯ ಮತ್ತು ವಾರ್ಧಕ್ಯ ಅಂದರೆ ವಯಸ್ಸಾಗೋದು, ವೃದ್ಧಾಪ್ಯ ಬರೋದು. ಸೊ ವೃದ್ಧಾಪ್ಯದಲ್ಲಿ ನಮಗೆ ಅಸಹಾಯಕ ಸ್ಥಿತಿನಲ್ಲಿರ್ತೀವಿ.
ಶರೀರ ಜರ್ಜರಿತವಾಗಿರುತ್ತೆ, ಏನೂ ಸ್ನಾನ ಸಂಧ್ಯಾವಂದನೆ ಜಪ ತಪ ಏನೂ ಮಾಡಲಿಕ್ಕೆ ಸಾಧ್ಯ ಇರಲ್ಲ. ಅದೇ ರೀತಿ ಬಾಲ್ಯದಲ್ಲೂ ಅಷ್ಟೇ, ಹುಟ್ಟಿದ ಮೇಲೆ ಇನ್ನು ನಾವು ನಡೆಯೋಕ್ಕೆ ಮಾಡೋಕ್ಕೆ ಮಾತಾಡೋಕ್ಕೆ ಚಿಂತನೆ ಮಾಡೋಕ್ಕೆ ಇದೆಲ್ಲ ಬರೋಕ್ಕೆ 10 ವರ್ಷ ಸರಿಯಾದ ಭಗವಂತನ ಚಿಂತನೆ ಬರಬೇಕು. 10 ವರ್ಷ ಅದರಲ್ಲಿ ಆಯುಷ್ಯ ಕಳೆದೋಗತ್ತೆ. ಇನ್ನು ಕೌಮಾರದಲ್ಲಿ ಅಂದರೆ ನಾವು ಇದು ನಮಗೆ ಶಕ್ತಿ ಇದೆ, ಎಲ್ಲ ಇದೂ ಇದೆ, ದೇಹ ಶಕ್ತಿ ಇದೆ, ಮನಸ್ಸಿನ ದೃಢತೆ ಇದೆ, ಎಲ್ಲನೂ ಇದ್ರೂ ನಮ್ಮ ಮನೆಯ ವಾಳ್ತೆಯಲ್ಲೇ ಹೊಟ್ಟೋಗತ್ತೆ. ಹೀಗೆ ಉಪನಯನ, ಮಗಳ ಮದುವೆ, ಮುಂಜಿ ಬಾಣಂತನ, ಈ ಥರ ನಾನಾ ರೀತಿಯಾದದ್ದು, ಉದರಾಂಬರಣ, ಇದರಲ್ಲೇ ನಮ್ಮ ಆಯುಷ್ಯ ಕಳೆದೋಗತ್ತೆ. ಅದರಿಂದ ಭಗವಂತ ಅವರು ಎಷ್ಟು ಚೆನ್ನಾಗಿ ಬೇಡ್ಕೊಳಕ್ಕೆ ಹೇಳ್ಕೊಟ್ಟಿದ್ದಾರೆ ನೋಡಿ. ಅಂತಃಕರಣ ಶುದ್ಧಿಯನ್ನು ಕೊಟ್ಟು, ಇದ್ರ ನಡುವಿನಲ್ಲೇ ಅಂತಃಕರಣ ಶುದ್ಧಿಯನ್ನು ಕೊಟ್ಟು, ನಾವು ಮಾಡೋ ಪ್ರತಿ ಕೆಲಸವೂ ನಿನ್ನ ಪೂಜೆಯಾಗಲಿ ಅಂತ ನೀನೇ ನಮ್ಮಲ್ಲಿ ಇದ್ದು ಮಾಡಿಸು ಅಂತ ಕೇಳ್ಕೊತಾರೆ ಕನಕದಾಸರು. ಸೊ ಅದೇ ರೀತಿ ಇಲ್ಲಿ ನಮಗೆ ಎಚ್ಚರದ ಗಂಟೆಯನ್ನು ಹೊಡಿತಾ ಇದ್ದಾರೆ ಪುರಂದರ ದಾಸರು ಈ ನುಡಿಯ ಮೂಲಕ. ಆಮೇಲೆ ಮುಂದೆ ಏನು ಹೇಳ್ತಾರೆ, ಭಜಿಸಿದರೆ ತನ್ನ ಕಾರ್ಯವು ಗಟ್ಟಿ, ಹಾಗಿಲ್ಲದಿದ್ದರೆ ತಾಪತ್ರಯ ಬೆನ್ನಟ್ಟಿ, ವಿಧಿಯೊಳಗೆ ಇವಾಗ ಹೋಗದಯ್ಯ ಕಟ್ಟಿ. ಅಂದರೆ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ, ಫಸ್ಟು ಈ ಮಾನುಷ ಜನ್ಮ ದುರ್ಲಭ ಮತ್ತು ನಶ್ವರ ಅಂತ ತಿಳಿಸಿ, ಇವಾಗ ಏನು ಹೇಳ್ತಾ ಇದ್ದಾರೆ, ಏನು ಮಾಡಬೇಕು, ನಾವು ಏನು ಮಾಡಿದರೆ ನಮ್ಮಿಂದ ಸಾಧನೆಗೆ ಸಾಧ್ಯ ದಾರಿ, ಹಾಗೆ ಮಾಡದೇ ಇದ್ದರೆ ಅದರಿಂದ ಏನು ಹಾನಿ ಅಂತ ತಿಳಿಸ್ತಾ ಇದ್ದಾರೆ. ಅಂದರೆ ಭಗವದ್ಗೀತೆಯಲ್ಲಿ ಸ್ವಯಂ ಭಗವಂತ ಕೃಷ್ಣನೇ 9ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಏನಂದರೆ ನನ್ನಲ್ಲಿ ಮನಸ್ಸಿಡು, ನನ್ನನ್ನೇ ಭಜಿಸು, ನನ್ನನ್ನೇ ಪ್ರೀತಿ ಮಾಡು, ನನ್ನ ಪ್ರೀತಿಗೋಸ್ಕರವಾಗಿ ಸತ್ಕರ್ಮಗಳನ್ನ ಮಾಡು, ಮತ್ತು ನನ್ನಲ್ಲಿ ಭಕ್ತಿ ಮಾಡಿ ನನ್ನನ್ನೇ ನಮಸ್ಕಾರ ಮಾಡು. ಮತ್ತು ಈ ಥರವೆಲ್ಲ ಮಾಡಿದಾಗ ಎಷ್ಟು ನಂಬಿಕೆಯ ಮಾತು ಕೊಡ್ತಾರೆ ನೋಡಿ. ಭಗವಂತನೇ ಹೇಳ್ತಾ ಇದ್ದಾನೆ, ಬೇರೆ ಯಾರೂ ಹೇಳ್ತಾ ಇಲ್ಲ ಈ ವಿಷಯನ. ಸ್ವಯಂ ಭಗವಂತನೇ ಕೃಷ್ಣನೇ ಹೇಳ್ತಾ ಇರೋದು. ಅರ್ಜುನನಿಗೆ ಹೇಳಿದ್ರು ಅರ್ಜುನ ನರ, ಕೃಷ್ಣ ಬಂದು ನಾರಾಯಣ. ಸೊ ನಾರಾಯಣನೇ ನರನಿಗೆ ಉಪದೇಶ ಮಾಡ್ತಾ ಇರೋದು. ಬರೀ ಅರ್ಜುನ ಅಂತ ತಗೋಬಾರ್ದು, ಇಲ್ಲಿ ಎಲ್ಲ ನರ ಜನ್ಮಕ್ಕೂ ಹೇಳ್ತಾ ಇರೋದು ಕೃಷ್ಣ. ಅದರಿಂದ ಏನು ಹೇಳ್ತಾನೆ, ಇದೆಲ್ಲ ಯಾವಾಗ ನೀ ಮಾಡಿದ್ರೆ ನೀನು ನನ್ನನ್ನೇ ಹೊಂದುತ್ತಿ, ನಾನು ನಿನಗೆ ನನ್ನ ಮನೆಯನ್ನೇ ಕೊಡ್ತೀನಿ. ಅಂದರೆ ಕರುಣಾ ಸಂಧಿನಲ್ಲಿ ಜಗನ್ನಾಥ ದಾಸರು ಹೇಳ್ದಂಗೆ, ಜನಪ ಮೆಚ್ಚಿದರೆ ಈವ ದನ ಕನಕ ವಾಹನಾದಿಗಳನ್ನ, ಆದರೆ ಭಗವಂತ ತನ್ನ ಭಕ್ತ ಅಂತ ಯಾವಾಗ ಮೆಚ್ಚಿಸಿ ನಮ್ಮನ್ನು ಸ್ವೀಕಾರ ಮಾಡ್ತಾನೆ, ಆವಾಗ ತನ್ನ ಮನೆಯನ್ನೇ ಕೊಡ್ತಾನೆ ಭಗವಂತ. ತನ್ನ ಮನೆ, ತನು ಮನ ಧನ ಮನೆ ಎಲ್ಲವನ್ನೂ ಕೊಡ್ತಾನೆ ಭಗವಂತ. ಸೊ ಅಂದರೆ ಮೋಕ್ಷವನ್ನು ಕೊಡ್ತಾನೆ. ಆ ದೃಢವಾದ ನಂಬಿಕೆ ಇರಬೇಕು ಅಂತ ಕೃಷ್ಣನೇ ಆಶ್ವಾಸನೆ ಕೊಟ್ಟಿದ್ದಾನೆ ಅಂದಮೇಲೆ ನಾವು ಇನ್ನೇನು ಯಾರ ಮಾತು ನಂಬಬೇಕು? ಸ್ವಯಂ ಕೃಷ್ಣನೇ ಹೇಳಿದ್ದಾನೆ. ಸೊ ಅದರಿಂದ ಆ ಸಾಧನೆ ಮಾಡಬೇಕು ಅಂತ. ಕಾಟಕೋಪನಿಷತ್ತಲ್ಲಿ ಏನು ಹೇಳ್ತಾರೆ, ಯಮದೇವರು ಇವನಿಗೆ ನಚಿಕೇತನಿಗೆ ಹೇಳ್ತಾ, ಅವನು ಮೋಕ್ಷ ಮಾರ್ಗ, ಮೋಕ್ಷ ಸಾಧನೆ ಯಾವುದು ಅಂತ ಕೇಳ್ತಾನೆ. ಯಮದೇವರು ಏನೆಲ್ಲ ಕೊಡ್ತೀನಿ ಅಂತ ಹೇಳ್ತಾರೆ, ಕಾಸು ದುಡ್ಡು ಹಣ ಎಲ್ಲ ಕೊಡ್ತೀನಿ ಅಂತ ಹೇಳ್ತಾರೆ. ಯಾಕಂದರೆ ನಚಿಕೇತ 3 ದಿನ ಅಲ್ಲಿ ಯಮದೇವ್ರು ಬರೋವರೆಗೂ ಕಾಯ್ತಾ ಇರ್ತಾನೆ. ಅದರಿಂದ ನಾವು ಅತಿಥಿ ಸತ್ಕಾರ ಮಾಡಿಲ್ಲ, ಅದರಿಂದ ಅತಿಥಿ ಸತ್ಕಾರ ಮಾಡದೇ ಇರೋದ್ರಿಂದ ನಿನಗೆ ಇದೆಲ್ಲ ಕೊಡ್ತೀನಿ ಅಂತಾರೆ. ನನಗೆ ಅದೆಲ್ಲ ಬೇಡ, ಯಾಕಂದರೆ ಇದೆಲ್ಲ ನಶ್ವರ ಅಂತ ಆ ಚಿಕ್ಕ ವಯಸ್ಸಲ್ಲೇ ಆ ನಚಿಕೇತನಿಗೆ ಆ ಜ್ಞಾನ ಇತ್ತು. ಸೊ ನನಗೆ ನಶ್ವರವಾದ ಯಾವುದೇ ವಸ್ತು ಬೇಕಾಗಿಲ್ಲ, ನಶ್ವರವಲ್ಲದ ಈ ಜ್ಞಾನವನ್ನು ಕೊಡು, ಮೋಕ್ಷ ಸಾಧನೆ ಹೇಗೆ ಮಾಡಬೇಕು ಅಂತ ಯಮಧರ್ಮರಾಯರಿಂದ ಅದನ್ನೇ ಹೇಳ್ತಾ ಇರೋದು. ಒಳ್ಳೆ ಗುರುಗಳು ಸಿಕ್ಕಿದಾಗ ನಾವು ಆ ಆಪರ್ಚುನಿಟಿನ ಮಿಸ್ ಮಾಡಿಕೊಡೋದು, ಅವರಿಂದ ಜ್ಞಾನವನ್ನು ಪಡಿಬೇಕು.
ಸೊ ಆವಾಗ ಹೇಳ್ತಾರೆ, ಅಜ್ಞಾನ ಎನ್ನುವ ನಿದ್ರೆಯಿಂದ ಹೇಳ್ಬೇಕಂತೆ. ನಾವು ಏನು ಮಾಡಬೇಕು, ಫಸ್ಟು ಎದ್ದೇಳಬೇಕು, ಎಚ್ಚೆತ್ಕೊಳ್ಬೇಕು, ಆಮೇಲೆ ಜಾಗೃತರಾಗಬೇಕು. ಸೊ ಎಚ್ಚೆತ್ಕೊಳ್ಳೋದು ಯಾವುದರಿಂದ ಎಚ್ಚೆತ್ಕೊಳ್ಬೇಕಂದ್ರೆ ಅಜ್ಞಾನವೆನ್ನುವ ನಿದ್ರೆಯಿಂದ ಎಚ್ಚರ ಪಡಿಬೇಕು ನಾವು. ಜ್ಞಾನವನ್ನು ಪಡೆದು ಅಜ್ಞಾನವನ್ನು ದೂರ ಮಾಡಬೇಕು. ಆಮೇಲೆ ಎಚ್ಚೆತ್ಕೊಳ್ಳೋದು ಅಂದರೆ ಏನರ್ಥ ಅಂದರೆ ಎಚ್ಚರ ಆಗೋದು ಅಂದರೆ ಏನರ್ಥ, ನಿದ್ರೆ ಮಾಡ್ತಾ ಇದ್ದೀವಿ, ಎದ್ದು ಕೂತ್ಕೊಂಡ್ವಿ, ಅದು ಎಚ್ಚರ ಅಲ್ಲ. ಅಂದರೆ ಎದ್ದು ಕೂತ್ಕೊಂಡ್ವಿ, ಒಂದು ಕಾನ್ಷಿಯಸ್ ಬಂತು, ಆದರೆ ಎಚ್ಚರವಾಗಿರೋದು ಅಂದರೆ ನಾವು ಕಾಶಿಯಸ್ ಆಗಿ ಎದರಲ್ಲಿ ಕಾಶಿಯಸ್ ಆಗಿರ್ಬೇಕಂದ್ರೆ ನಾವು ಮೋಹದ ಪಾಶಕ್ಕೆ ಒಳಗಾಗಬಾರ್ದು, ಈ ವಿಷಯ ಪದಾರ್ಥಕ್ಕೆ ಆಮೇಲೆ ಮೋಹಕ್ಕೆ ಬೀಳಬಾರ್ದು. ರಾಗದ್ವೇಷ ವಿವರ್ಜಿತ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಅಂದರೆ ರಾಗ ಅಂದರೆ ಅತಿಯಾದ ಪ್ರೀತಿ ಆಗಲಿ, ಆಮೇಲೆ ದ್ವೇಷವೂ ಅಷ್ಟೆ, ಅತಿಯಾದ ದ್ವೇಷ ಮಾಡೋದು, ಅವ್ರು ಕಂಡ್ರೆ ಆಗೋದಿಲ್ಲ, ಅವ್ರ ಮುಖ ನೋಡೋಕೆ ನಮ್ಗೆ ಸಹಿಸಲ್ಲ, ಈ ಥರ ಎಲ್ಲ ಮಾತು ಹೇಳಬಾರ್ದು. ಅದಕ್ಕೆ ಅಂತ ಅವ್ರು ತಪ್ಪು ಮಾಡಿದ್ರೆ ಅಂತ ದ್ವೇಷ ಮಾಡಿಕೊಡೋದು ಅಂತ ಅವ್ರು ತಪ್ಪು ಮಾಡಿದ್ರೆ ಅಕ್ಸೆಪ್ಟ್ ಮಾಡಬೇಕು ಅಂತಲ್ಲ. ನಾವು ಆ ಮನುಷ್ಯರನ್ನ ನಾವು ಹೇಟ್ ಮಾಡಿಕೊಡೋದು, ಅವ್ರು ಮಾಡೋ ಕೆಲಸವನ್ನು ನಾವು ಖಂಡಿಸ್ಬೇಕು. ನೋಡು, ನಾವು ಮಕ್ಕಳಿಗೆ ಹೇಳಬೇಕಾದ್ರೆ ಈ ರೀತಿ ನಾವು ಹೇಳಿದಾಗ ಅವ್ರು ಕೇಳುವ ಸಾಧ್ಯತೆ ಹೆಚ್ಚು. ನೋಡಪ್ಪ, ನನಗೆ ನಿನ್ನ ಮೇಲೆ ಕೋಪ ಇಲ್ಲ, ನೀನು ಮಾಡಿದ ಕೆಲಸದ ಮೇಲೆ ಕೋಪ, ನೀ ಮಾಡಿದ್ದು ಇದು ತಪ್ಪು, ಅದರಿಂದ ಇದನ್ನು ಮಾಡಬೇಡ ಇನ್ನು ಮುಂದೆ ಅಂತ ಹೇಳಿದ್ರೆ ಕೇಳುವ ಸಾಧ್ಯತೆ ಜಾಸ್ತಿ. ನಾವೇನು ಮಾಡ್ತೀವಿ, ತಕ್ಷಣ ಮನುಷ್ಯರ ಮೇಲೆ ಕೋಪ ತೋರಿಸ್ಬಿಡ್ತೀವಿ. ಅದನ್ನು ಇದು 1 ದಿನ 2 ದಿನದಲ್ಲಿ ಬರಲ್ಲ, ಇದನ್ನು ಹೇಳ್ಕೊಂಡು ಪ್ರಾಕ್ಟೀಸ್ ಮಾಡಿ ಬರಬೇಕಾಗತ್ತೆ. ಸೊ ಹೀಗೆ ಇದರಿಂದ ಎಚ್ಚೆತ್ಕೊಂಡು ಹೀಗೆ ಮೋಹಪಾಶದಿಂದ ಕಳಚ್ಕೊಂಡು, ಸೊ ಇದನ್ನೆಲ್ಲ ಯಾವ ರೀತಿ ನಾವು ಪಡಿಬೇಕು ಅಂದರೆ ಗುರು ಹಿರಿಯರುಗಳಿಂದ, ಜ್ಞಾನಿಗಳಿಂದ ಜ್ಞಾನವನ್ನು ಪಡಿಬೇಕು. ಪಡೆದು ಭಗವಂತನ ಮಹಿಮೆಯನ್ನು ತಿಳಿದು, ಭಗವಂತನೇ ಸರ್ವೋತ್ತಮ, ಸರ್ವ ಸಮರ್ಥ, ಅವನು ಸರ್ವಕಾಲದಲ್ಲೂ ನಮಗೆ ಅವಿಜ್ಞಾತ ಸಖನಾಗಿ ನಮ್ಮ ಜೊತೆಯಲ್ಲೇ ಇದ್ದಾನೆ, ಅವನೇ ನಮ್ಮನ್ನು ಕಾಪಾಡೋವನು, ಸರ್ವರನ್ನು ಕಾಪಾಡುವವನು, ಸರ್ವರನ್ನು ಪ್ರೇರಣೆ ಮಾಡುವವನು ಭಗವಂತನೇ, ಅವನೇ ಎಲ್ಲರಿಗೂ ಬಿಂಬರೂಪಿ ಅಂತ ಹೀಗೆಲ್ಲ ತಿಳಿದು, ಅವನೇ ನಮ್ಮ ಈ ಭವಸಾಗರವನ್ನು ಬಿಡಿಸುವ ಸಾಮರ್ಥ್ಯ ಉಳ್ಳವನು ಅಂತ ತಿಳಿದು ಅವನ ಉಪಾಸನೆ ಮಾಡಿದಾಗ ನಾವು ಈ ಭವಸಾಗರವನ್ನು ದಾಟಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದನೇ ಅವನ ಭಗವಂತನ ಭಜಿಸಿದ್ರೇ ಕಾರ್ಯವು ಗಟ್ಟಿ. ನಮ್ಮ ಕಾರ್ಯ ಏನು, ನಾವು ಬಂದಿರೋದು ಈ ಭೂಮಿಗೆ ಏನಕ್ಕೆ ಅಂದರೆ ಮೋಕ್ಷ ಸಾಧನೆ ಮಾಡೋಕ್ಕೆ ಅಂತ ತಿಳ್ಕೋಬೇಕು. ಹಾಗಿಲ್ಲದಿದ್ದರೆ ತಾಪತ್ರಯ ಬೆನ್ನಟ್ಟಿ. ಸೊ ತಾಪತ್ರಯಗಳು 3 ಇದೆ. ಅಂದರೆ ತಾಪತ್ರಯಗಳು, ತ್ರಯ ಅಂದರೆ 3 ತಾಪಗಳು. ಯಾವ್ಯಾವುದು ಆ 3 ತಾಪತ್ರಯಗಳು ಅಂದರೆ ಆದಿಭೌತಿಕ, ಆಧ್ಯಾತ್ಮಿಕ ಮತ್ತು ಆದಿದೈವಿಕ ಅಂತ. ಆದಿಭೌತಿಕಗಳು ಅಂದರೆ ಯಾವ ತಾಪತ್ರಯ, ಹರಿಕಥಾಮೃತ ಸಾರದಲ್ಲಿ ಬರುತ್ತೆ. ಆದಿಭೌತಿಕ ಅಂದರೆ ನಮ್ಮ ದೇಹಕ್ಕೆ ಬರುವ ರೋಗ ರುಜಿನಗಳು, ಅಂಗಊನ, ಇದೆಲ್ಲನೇ ಆದಿಭೌತಿಕ, ಭೌತಿಕ ದೇಹದಲ್ಲಿ ಬರುವ ಭೌತಿಕ ಕಷ್ಟಗಳು. ಆಧ್ಯಾತ್ಮಿಕ ಅಂದರೆ ಮನಸ್ಸಿನ ವಿಕಾರಗಳು, ಕೋಪ ಬರೋದು, ಡಿಪ್ರೆಷನ್ಗೆ ಹೋಗೋದು, ಅಳೋದು, ಈ ಥರ ನೆಗೆಟಿವ್ ಇದು ಏನೇನು ಫೋರ್ಸಸ್ ಇದೆ, ಎನರ್ಜೀಸು, ಫೀಲಿಂಗ್ಸು, ಅದೆಲ್ಲನೂ ಆಧ್ಯಾತ್ಮಿಕ ಆಗತ್ತೆ. ಆಮೇಲೆ ಆದಿದೈವಿಕ ಯಾವುದು ಅಂದರೆ ಈ ಪ್ರಕೃತಿಯ ವಿಕೋಪಗಳು. ಅಂದರೆ ಪ್ರಕೃತಿ ನಮಗೆ ತೋರುವ ಇದು ಅತಿಯಾದ ಮಳೆ, ಇಲ್ಲ ಅತಿವೃಷ್ಟಿ, ಆಮೇಲೆ ಇದು ಫ್ಯಾಮೈನ್ ಅಂತ ಹೇಳ್ತಾರೆ, ಬರಗಾಲ, ಅತಿಯಾದ ಬಿಸಿಲು, ಇದೆಲ್ಲನೂ ಬಂದು ಆದಿದೈವಿಕ ಆಗತ್ತೆ. ಸೊ ದೇವತೆಗಳ ಒಂದು ಪ್ರಕೋಪಕ್ಕೆ ಒಳಗಾದಾಗ ಅದೆಲ್ಲ ಬರುತ್ತೆ. ಸೊ ಈ 3 ತಾಪತ್ರಯಗಳೇ ನಮಗೆ ಬಂಧಕ ಶಕ್ತಿಯಾಗಿದೆ ನಮ್ಮ ಸಾಧನೆಗೆ.
ಅದರಿಂದ ಈ 3 ತಾಪತ್ರಯಗಳನ್ನ ನಾವು ಕಳ್ಕೋಬೇಕು ಅಂದರೆ ಭಗವಂತನಲ್ಲಿ ದೃಢವಾದ ಭಕ್ತಿ ಇರಬೇಕು. ಸೊ ಏನು ಹೇಳ್ತಾರೆ ಅಂದರೆ, ಹಾಗಿಲ್ಲದ್ರೆ ಈ ತಾಪತ್ರಯ 3 ಗಟ್ಟಿ ಅಂತ ಹೇಳಿದ್ರು. ಸೊ ವಿಧಿಯೊಳಗೆ ಯಾವಾಗ ಹೋಗದಯ್ಯ ಕಟ್ಟಿ ಅಂದರೆ, ನಾವು ಒಂದು ಅನ್ಕೋಬೋದು, ಆಯ್ತಪ್ಪ ನಮ್ದೇನು ಹೆಂಗಿದ್ರು ನಶ್ವರ ಅಂದ್ಬಿಟ್ರು ಈ ದೇಹ ಹೊಟ್ಟೋಯ್ತು ಅಂದರೆ ನಮಗೇನು ಈ ಸಂಸಾರಕ್ಕೆ ಇದೆಲ್ಲ ಸಂಸಾರ ಇಲ್ಲ, ನಾವು ಸಂಸಾರದಲ್ಲಿಲ್ಲ ಅಂದರೆ ಸುಖ ದುಃಖಗಳು ಇಲ್ಲವೇ ಇಲ್ಲ, ಸಂತೋಷವಾಗಿ ಆಗೋಯ್ತಲ್ಲ ಅಂತ ಹೇಳಂಗಿಲ್ಲಪ್ಪ. ಯಾಕಂದರೆ ಜೀವ ಅನಾದಿ ನಿತ್ಯ, ಜೀವನ ಜೊತೆ ಬರೋದು ಯಾವಾಗಲೂ ಅವನೋಡ ಕರ್ಮಗಳು. ಅದು ಸಕರ್ಮಕ ಆಗಿರ್ಬೋದು, ಅಕರ್ಮಕ ಆಗಿರ್ಬೋದು. ಅಂದರೆ ಅವನು ಮಾಡುವ ಕರ್ಮಗಳ ಫಲನ ಜನ್ಮ ಜನ್ಮಾಂತರದಲ್ಲಿ ಅನುಭವಿಸುವಂಗೆ ಇರತ್ತೆ. ಅದಕ್ಕೆ ಏನು ಹೇಳ್ತಾರೆ, ಈ ಜನ್ಮ ಜನ್ಮಾಂತರದಲ್ಲಿ ಅನುಭವಿಸ್ಲೇಬೇಕಾಗತ್ತೆ. ಸೊ ಈ ಜನ್ಮ ಬಂತು, ಮನುಷ್ಯ ಜನ್ಮ, ಈ ಜನ್ಮದಲ್ಲಿ ಮಾಡಿದ್ದನ್ನ ಇನ್ನು ಈ ಜನ್ಮದಲ್ಲಿ ನಾವು ಬಂದು ಅನುಭವಿಸಿರೋದೇ ಜನ್ಮಾಂತರದಲ್ಲಿ ಮಾಡಿರುವ ಕರ್ಮದ ಫಲವಾಗಿ, ಅದು ಸುಖವಾದರೂ ಸರಿ ದುಃಖವಾದರೂ ಸರಿ. ಅದೇ ರೀತಿ ಈ ಜನ್ಮದಲ್ಲಿ ಮಾಡಿದ್ದು ಇನ್ನು ಮುಂದೆ ಎಷ್ಟು ಜನ್ಮದಲ್ಲಿ ಅನುಭವಿಸ್ಬೇಕೋ ಅದು ಗೊತ್ತಿಲ್ಲ. ಸೊ ತಿರುಗು ಈ ಮನುಷ್ಯ ಜನ್ಮ ಬಂದು ನಾವು ದೇವರಲ್ಲಿ ಭಕ್ತಿ ಪ್ರೀತಿ ಮಾಡಬೇಕು ಅನ್ನೋದು ತಿಳ್ಕೊಂಡು ಮಾಡಬೇಕು ಅಂದರೆ ಕಷ್ಟ. ಅದಕ್ಕೆ ಈ ಜನ್ಮ ಮನುಷ್ಯ ಜನ್ಮ ಬಂದಾಗ, ಯಾಕಂದರೆ ಇದು ನಶ್ವರ ಅಂತ ಗೊತ್ತಾಗೋಯ್ತು. ಸೊ ನಮಗೆ ಯಾವಾಗ ಅದು ಕೃಷ್ಣಾಮೃತ ಮಹಾರ್ಣವಲ್ಲಿ ಆಚಾರ್ಯರು ತಿಳಿಸ್ಕೊಟ್ಟಿದ್ದಾರೆ, ನಮ್ಮ ದೇಹದಲ್ಲಿ ಎಷ್ಟು ಸಾಮರ್ಥ್ಯ ಇದ್ದಾಗಲೇ ನಾವು ಅದನ್ನು ಯಾವ ಕ್ಷಣ ನಮಗೆ ಗೊತ್ತಾಗತ್ತೋ ದೇವರಲ್ಲಿ ಭಕ್ತಿ ಮಾಡಬೇಕು, ಅಂದರೆ ನಮ್ಮ ಕರ್ತವ್ಯಗಳನ್ನ ಮಾಡಬೇಕು, ಇದನ್ನೆಲ್ಲ ಯಾವಾಗ ನಮಗೆ ಆ ದೇವರು ಅಂತ ಒಂದು ಸರ್ವೋತ್ತಮವಾದ ಶಕ್ತಿ, ಮಹಾಶಕ್ತಿ ಇದೆ, ಅದರಲ್ಲೇ ಭಕ್ತಿ ಮಾಡಬೇಕು ಅಂತ ತಿಳಿಯತ್ತೋ ಆ ಕ್ಷಣದಿಂದ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಇಲ್ದಿದ್ರೆ ಏನಾಗಬೇಕಾಗತ್ತೆ, ಆಮೇಲೆ ವಯಸ್ಸಾದ್ಮೇಲೆ ನಮಗೆ ಕಣ್ಣು ಕಾಣಿಸಲ್ಲ, ಕಿವಿ ಕೇಳಲ್ಲ, ಕೈ ಕಾಲುಗಳು ನಾವು ಹೇಳ್ದಂಗೆ ಕೇಳೋದಿಲ್ಲ. ಸೊ ಇದೆಲ್ಲ ಸಾಮರ್ಥ್ಯನ ಕಳ್ಕೊಂಡ ಮೇಲೆ ನಾವು ಏನು ಮಾಡೋಕ್ಕಾಗೋದಿಲ್ಲ. ಆವಾಗ ನಾವು ಸುಮ್ಮನೆ ಪರಿತಪಿಸ್ಬೇಕಾದ್ರೆ, ಅಯ್ಯೋ ನಮ್ಮ ಯೌವನವೆಲ್ಲ ಕಳೆದ್ಬಿಟ್ವಲ್ಲ, ಹೇಗೆಗೋ ಕಳೆದ್ಬಿಟ್ವಲ್ಲ ಅಂತ. ಆ ಪರಿತಾಪ ಬೇಡ ಅಂದರೆ ನಾವು ಈಗಲೇ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇನ್ನೊಬ್ಬರನ್ನು ಒಳ್ಳೆ ಸನ್ಮಾರ್ಗದಲ್ಲಿ ಆದಷ್ಟು ನಾವು ತೊಡಗಿಸೋಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳ್ತಾರೆ. ಈ ತನ್ನ ಕಾರ್ಯವು ಗಟ್ಟಿ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ, ಹಾಗಿದ್ರೆ ನಾವೇನು ನಮ್ಮ ಕರ್ತವ್ಯಗಳನ್ನ ಬಿಟ್ಟು 3 ಹೊತ್ತು ನಾವು ಹೆಂಗಸರಾದವರು ನಾವು ಅಡುಗೆ ಮಾಡೋದು, ಮನೆ ಬಾಳ್ತೆಗಳನ್ನ ನೋಡ್ಕೊಳ್ಳೋದು, ಇದನ್ನು ಬಿಟ್ಟು, ಇಲ್ಲ ಗಂಡಸ್ರಿಗಾದ ಕರ್ತವ್ಯ ಅವರು ಸಂಪಾದಿಸಿ ತೊಗೊಂಬರ್ಬೇಕು, ಮನೆಯಲ್ಲಿ ಮಕ್ಕಳು ಅವರ ವಿದ್ಯಾಭ್ಯಾಸ ಇದನ್ನೆಲ್ಲ ನೋಡೋದು, ಇಲ್ಲ ಲೌಕಿಕ ವ್ಯವಹಾರವೇ ಬೇಡವೇ, ನಾವು ಬರೀ ಪೂಜೆ ಪುನಸ್ಕಾರ ದೇವ್ರ ಧ್ಯಾನ ಇದರಲ್ಲೇ ಕಳಿಬೇಕೆ ಅಂದರೆ ಹಾಗಲ್ಲಪ್ಪ ಅಂತ ಹೇಳ್ತಾರೆ. ಅದು ಭಗವದ್ಗೀತೆಯಲ್ಲಿ ಕೃಷ್ಣನೂ ಅದನ್ನೇ ಹೇಳಿದ್ದು, ಸ್ವೇ ಕರ್ಮ ನಿರತಃ ಅಂತ. ಅವರವರಿಗೆ ಒದಗಿ ಬಂದ ಕರ್ಮ, ವರ್ಣಾಶ್ರಮದ ಕರ್ಮ ಆಗಲಿ, ಇಲ್ಲ ಒಂದು ವಿದ್ಯಾರ್ಥಿಯಾಗಿದ್ದರೆ ಓದೋದು ಅವನ ಕರ್ತವ್ಯ, ಒಂದು ಒಳ್ಳೆ ಗೃಹಿಣಿಯಾಗಿದ್ದರೆ ಮನೆಯಲ್ಲಿ ಎಲ್ಲರ ಶುಶ್ರೂಷೆ ಅವಳ ಮುಖ್ಯ ಕರ್ತವ್ಯ, ಅದನ್ನು ಮಾಡೋದು. ಒಂದು ಮನೆಗೆ ಒಂದು ಒಡೆಯನಾಗಿ ಒಂದು ಪತಿಯಾಗಿದ್ದಾಗ ಆವಾಗ ಹೆಂಡತಿ ಮಕ್ಕಳನ್ನ ಸಾಕುವುದು ಅವರ ಮುಖ್ಯ ಕರ್ತವ್ಯ. ಅದು ಎಷ್ಟೋ ಅಷ್ಟೇ ಮಾಡಬೇಕು ಹೊರತು ಅದಕ್ಕೆ ಅಂತ ತುಂಬ ಗಳಿಸ್ತೀನಿ, ತುಂಬ ಹಣ ಗಳಿಸ್ತೀನಿ, ಮಕ್ಕಳನ್ನ ಸಂತೋಷವಾಗಿಟ್ಟಿರ್ತೀನಿ, ಹೆಂಡತಿನ ಸಂತೋಷವಾಗಿಟ್ಟಿರ್ತೀನಿ, ಅದೆಲ್ಲ ಗುರಿ. ಅವರೆಲ್ಲ ಅದಕ್ಕೆ ಪುರಂದರದಾಸರೇ ಹೇಳಿದ್ದಾರೆ, ನನ್ನ ಹೆಂಡತಿ ಮಕ್ಕಳು ನಿನ್ನ ತೊಂಡರಾಗಲಿ ಅಂತ ಭಾವಿಸ್ಬೇಕು. ನಿನ್ನ ತೊಂಡರು ಅಂದರೆ ನಿನ್ನ ಭಕ್ತರು, ನಿನ್ನ ದಾಸರು ಅಂತ ಅರ್ಥ. ಸೊ ನಮಗೆ ಒದಗಿ ಬಂದ ಕೆಲಸಗಳನ್ನ ನಿಷ್ಠೆಯಿಂದ ಮಾಡೋದು. ಒಂದು ಡಾಕ್ಟ್ರ್ ಆದರೆ ಏನು ಕಾಸು ತಗೊಳ್ದೆ ಎಷ್ಟಾಗತ್ತೋ ಅಷ್ಟು ಒಳ್ಳೆ ರೀತಿಯಲ್ಲಿ ಬಡವರಿಗೆ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡು.
ಇರೋರ ಹತ್ರ ಕಾಸು ತಗೋ. ಸೊ ನಿಷ್ಠೆಯಿಂದ ಅವರವ್ರ ಕೆಲಸವನ್ನು ನಿಷ್ಠೆಯಿಂದ ಮಾಡುವುದೇ ಹರಿಪೂಜೆ. ಮಾಡಿ ಇದು ನನ್ನಿಂದ ಆಗಿದ್ದಲ್ಲ ಭಗವಂತ, ನೀನೇ ಬಿಂಬರೂಪಿಯಾಗಿ ನಿಂತು ತತ್ತತ್ತ ಅಭಿಮಾನಿ ದೇವತೆಗಳ ಅಂತರ್ಗತನಾಗಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ನೀನೇ ಮಾಡಿಸಿದ್ದು ನಿಂಗೆ ಸಮರ್ಪಣೆ ಮಾಡ್ತೀನಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಇಷ್ಟೇ ಭಗವಂತ ಕೇಳೋದು. ನಮ್ಮಿಂದ ಎಲ್ಲವನ್ನೂ ಮಾಡಿಸ್ತಾನೆ, ಆ ಮಾಡಿಸೋದನ್ನು ಸಮರ್ಪಣೆ ಮಾಡಬೇಕು ಅಷ್ಟೇ. ನಮ್ಮಿಂದ ಸತ್ಕಾರ್ಯಗಳು ಮಾಡಿಸು, ನಿನಗೆ ಪ್ರೀತಿಯಾಗುವ ಶಾಸ್ತ್ರವಿಹಿತವಾದ ಕೆಲಸಗಳನ್ನ ಮಾಡಿಸು ಅಂತ ದೇವ್ರನ್ನ ಸದಾ ನಾವು ಪ್ರಾರ್ಥನೆ ಮಾಡ್ತಾ ಇರಬೇಕು. ಆವಾಗ ನಮಗೆ ಸಿದ್ಧಿ ಆಗತ್ತೆ. ಅದನ್ನೇ ತನ್ನ ಕಾರ್ಯವು ಗಟ್ಟಿ ಅಂತ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ನಾವು ಹೀಗೆ ಪಾಶಬಂಧಕ್ಕೆ ಸಿಕ್ಕಾಕೋಬಾರ್ದು. ಈ ಮತ್ಸ್ಯಾವತಾರದ ಉದಾಹರಣೆ ನೋಡಿ. ಅವತಾರದಲ್ಲಿ ಪ್ರಿಯವ್ರತ ಏನ್ ಮಾಡ್ತಾನೆ, ಅವನ ಬಾಳು ಎನ್ನುವ ನೌಕೆ ಅಂದ್ರೆ ಬೋಟು. ಇದರಲ್ಲಿ ಹರಿಕಥಾಮೃತ ಸಾರದಲ್ಲೂ ಇದು ಒಂದು ಬೋಟು ಅಂತನೂ ಅಂತ ಹೇಳಿದ್ದಾರೆ. ಅದೇ ಥರನೇ ಈ ನೌಕೆಯನ್ನ ಏನು ಮಾಡ್ದ ಅವನು, ಆ ಮತ್ಸ್ಯಾವತಾರಿ ಭಗವಂತನ ಕೋಡಿಗೆ ಸಿಗಿಸ್ಬಿಟ್ಟ. ಇದನ್ನ ನೌಕೆನ ಸಿಗಿಸ್ದೆ ಅದು ಪ್ರಳಯ ಜಲದಲ್ಲೂ ಏನು ಒಂದು ಕೂದಲು ಕೂಡ ಏನೂ ಆಗದೆ, ಒಂದು ಸಣ್ಣ ಪೀಸ್ ಕೂಡ ಏನೂ ಆಗದೆ ಆರಾಮಾಗಿ ಆ ಪ್ರಳಯ ಜಲದಲ್ಲಿ ಅದು ವಿಹಾರ ಮಾಡ್ತಾ ಆಮೇಲೆ ಮುಂದೆ ಅದರದ್ದು ಮುಂದೆ ವೈವಸ್ವತಮನು ಅವನು ರಾಜ್ಯ ಆಳ್ತಾನೆ. ಅಂದರೆ ಮುಂದೆ ಅದೆಲ್ಲ ನಡೆಯುತ್ತೆ. ಸೊ ಇದಕ್ಕೆಲ್ಲ ಹೇಗೆ ಸಾಧ್ಯ ಆಯಿತು ಅಂದರೆ ಸರ್ವಸ್ವವನ್ನು ಭಗವಂತನಿಗೆ ಅವನು ಸಮರ್ಪಣೆ ಮಾಡಿದ್ದ. ಭಗವಂತ ಹೇಳಿದಾಗೆ ಎಲ್ಲ ಮಾಡಿ ಆ ಭಗವಂತನ ಮೇಲೆ ಭಾರ ಹಾಕಿ ಮಾಡಿದ್ರಿಂದ ಪ್ರಳಯ ಜಲದಿ, ಇದು ಸಂಸಾರವೂ ಅಷ್ಟೇ ಪ್ರಳಯ ಜಲದಿ ಥರನೇ. ಸೊ ಈ ದೇಹ ನೌಕೆ, ಈ ಪ್ರಳಯ ಜಲದಿ ಸಂಸಾರ ಅಂದರೆ ಈ ದೇಹ ನೌಕೆ. ಇದರಲ್ಲಿ ನಾವು ಮುಳುಗಬಾರ್ದು, ಈ ಸಂಸಾರದಲ್ಲಿ ಮುಳುಗಿ ಅಂಧಂತಮಸಿಗೆ ಹೋಗಬಾರ್ದು. ನಾವು ಅದರಿಂದ ಮೇಲೆ ಬಂದು ಸಂಸಾರವನ್ನು ದಾಟಬೇಕು ಅಂದರೆ ಭಗವಂತನಲ್ಲಿ ನಾವು ದೃಢವಾದ ಭಕ್ತಿಯಿಂದ ಭಗವಂತನ ಮೇಲೆ ಭಾರ ಹಾಕಬೇಕು. ಭಾರ ಹಾಕೋದು ಅಂದರೆ ಅವನ್ನ ನಂಬಬೇಕು ಅಂತ ಅರ್ಥ. ಆವಾಗ ಈ ತಾಪತ್ರಯದ ಬಂಧನಕ್ಕೆ ನಾವು ಸಿಕ್ಕಾಕೊಳ್ಳೋದಿಲ್ಲ. ಭಗವಂತನ ಕರುಣಾ ದೃಷ್ಟಿಗೆ ಪಾತ್ರರಾಗಬೇಕು ನಾವು. ಅದೇ ನೆಕ್ಸ್ಟ್ ಮುಂದೆ ಹೇಳ್ತಾರೆ, ಪುರಂದರ ವಿಠಲನ ಕರುಣಾ ದೃಷ್ಟಿ ಅವನ ಮೇಲೆ ಬಿದ್ದರೆ ಅವ ಜಗಜಟ್ಟಿ. ಸೊ ಭಗವಂತನ ಕರುಣಾ ದೃಷ್ಟಿ, ಆ ಕೃಪಾ ಕಟಾಕ್ಷ ಕಡೆಗಣ್ಣಿಂದ ನೋಡಿದ್ರೇ ಸಾಕು. ಭಗವಂತ ಅವನ ಕರುಣಾ ದೃಷ್ಟಿ ಕಡೆಗಣ್ಣಿನಿಂದ ನೋಡಿದರೆ ಭಗವಂತನ ಕರುಣಾ ದೃಷ್ಟಿಗೆ ನಾವು ಪಾತ್ರರಾಗಬೇಕು. ಇವರು ಪುರಂದರದಾಸರೇ ದಾಸನ ಮಾಡಿಕೊ ಅನ್ನಲ್ಲಿ ಹೇಳ್ತಾರಲ್ಲ, ಕಡೆಗಣ್ಣಲ್ಲಿ ಏಕೆ ನೋಡಿ ಬಿಡುವೆ ಕೊಡು ನಿನ್ನ ಧ್ಯಾನವ ಮನಸುಚಿ ಮಾಡಿ ಅಂತ. ಸೊ ನನ್ನ ಯಾವತ್ತೂ ಬಿಡಬೇಡಪ್ಪ, ನಿನ್ನ ದೃಷ್ಟಿ ನನ್ನ ಮೇಲೆ ಸದಾ ಇರಲಿ ಅಂತ ನಾವು ಪ್ರಾರ್ಥನೆ ಇರಬೇಕು. ನಮಗೆ ಅದು ಕೊಡು, ಇದು ಕೊಡು, ಮನೆ ಕೊಡು, ಮಕ್ಕಳು ಕೊಡು, ಬಂಗ್ಲೆ ಕೊಡು, ವಾಹನ ಕೊಡು, ಇದನ್ನೆಲ್ಲ ಬೇಡ್ಕೊಡುದು ದೃಢ ಭಕ್ತಿಯನ್ನು ಬೇಡಬೇಕು ಭಗವಂತನಲ್ಲಿ. ಅರ್ಥ ದಾಸರೇ ಇನ್ನೊಂದು ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ತಾಪತ್ರಯಗಳಿಂದ ಹೇಗೆ ನಾವು ಪಾರಾಗಬೇಕು, ಈ ಸಂಸಾರಕ್ಕೆ ಹೇತುವಾಗಿರುವ ಈ ತಾಪತ್ರಯದಿಂದ ಪಾರಾಗಬೇಕು ಅಂದರೆ ಅದರಲ್ಲಿ ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಸಾಧನೆಯ ಮಾರ್ಗವನ್ನು ತಿಳಿಸಿಕೊಟ್ಟಿದ್ದಾರೆ. ಅಂದರೆ ಭಗವಂತನಲ್ಲಿ ದೃಢವಾದ ಭಕ್ತಿ ಮತ್ತು ನಮ್ಮ ಕರ್ತವ್ಯವನ್ನು ನಾವು ಜಾರು ತಪ್ಪದೆ ಶಾಸ್ತ್ರವಿಹಿತವಾಗಿ ನಿಷ್ಠೆಯಿಂದ ಮಾಡಿ ಅದನ್ನು ಭಗವಂತನೇ ನಿಂತು ಮಾಡಿಸಿದ್ದು ಭಗವಂತನಿಗೆ ಸಮರ್ಪಣೆ ಮಾಡ್ತೀವಿ ಅನ್ನೋ ಇದು. ಆಮೇಲೆ ಇನ್ನೊಂದೇನು ಹೇಳ್ತಾರೆ ಅಂದರೆ, ನಾವು ಗೀತಾ ಭಾಷ್ಯದಲ್ಲಿ ಹೇಳ್ತಾರೆ, ಒಂದು 14 ವರ್ಷ ಆದ ಮೇಲೆ, ಮನುಷ್ಯನಿಗೆ 14 ವರ್ಷ ಆದಮೇಲೆ ಒಂದು ಕ್ಷಣಕ್ಕೂ 10 ಜನ್ಮಕ್ಕೆ ಆಗುವಷ್ಟು ಪಾಪವನ್ನು ಮಾಡ್ತೀವಂತೆ. ಆವಾಗ ನಾವು ಕರ್ಮ ಬಂಧನದಿಂದ ಹೇಗೆ ಬಿಡುಗಡೆ ಆಗಕ್ಕೆ ಸಾಧ್ಯ? ಕರ್ಮಗಳನ್ನೆಲ್ಲ ನಾನು ಅನುಭವಿಸಿನೇ
ಕರ್ಮಬಂಧನದಿಂದ ಬಿಡುಗಡೆಯಾಗಿ ಮೋಕ್ಷ ಸಾಧನೆ ಮಾಡ್ತೀನಿ ಅನ್ನೋದು ಅದು ಕನಸಲ್ಲೂ ಆಗೋದಿಲ್ಲ, ಅಸಾಧ್ಯವಾದ ಮಾತು. ಅದರಿಂದ ಏನು ಮಾಡಬೇಕು? ತತ್ವಜ್ಞಾನ ಪಡಿಬೇಕು. ತತ್ವಜ್ಞಾನ ಪಡೆದು ಶ್ರೀಹರಿಯ ಕರುಣೆಯನ್ನು ಪಡಿಬೇಕು. ಆವಾಗ ಭಗವಂತ ಕರ್ಮಗಳನ್ನ ಭಸ್ಮ ಮಾಡ್ತಾನೆ. ಜಗನ್ನಾಥ ದಾಸರೇ ಹೇಳ್ದಂಗೆ, ಹರಿಹರಿ ಎಂಬೆರಡಕ್ಷರ ನುಡಿದ ಮಾತ್ರದಲ್ಲಿ ದುರಿತ ರಾಶಿಗಳು ದುರಿತಗಳಿರದೆ ಪೋಪವು ತೂಲ ರಾಶಿಯಲ್ಲಿ ಅನಲ ಪೊಕ್ಕಂತೆ ಅಂತ. ಅಂದರೆ ತೂಲ ರಾಶಿ ಅಂದರೆ ಹತ್ತಿಯ ಬೆಟ್ಟ, ಅದರಲ್ಲಿ ಒಂದು ಕಿಡಿ ಸಾಕು. ಹರಿ ಎನ್ನುವ 2 ಅಕ್ಷರ ಅಷ್ಟೇ. ಆ 2 ಅಕ್ಷರ ಹೇಳಿದ್ರೆ ಸಾಕು, ಬೆಟ್ಟದಂತಹ ಪಾಪಗಳು ಕರಗೋಗತ್ತೆ, ಭಸ್ಮ ಆಗೋಗತ್ತೆ. ಸೊ ಇದಕ್ಕೆ ಒಂದೇ ಉಪಾಯ, ನಾವು ಕರ್ಮನ ಅನುಭವಿಸಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಸಂಚಿತ ಮತ್ತು ಆಗಾಮಿ ಕರ್ಮಗಳನ್ನ ನಾವು ಭಸ್ಮ ಮಾಡ್ಕೋಬೋದು ಭಗವಂತನ ಧ್ಯಾನ ಮಾತ್ರದಲ್ಲಿ. ಬರೀ ಹರಿ ಹರಿ ಅಂತ 2 ಅಕ್ಷರ ಭಕ್ತಿಪೂರ್ವಕವಾಗಿ ಹೇಳಿದ್ರೆ ಸಾಕು, ನಾವು ಕಳ್ಕೋಬೋದು. ಇದೇ ಶಾಸ್ತ್ರನೇ ಇನ್ನೊಂದು ಕಡೆ ಏನು ಹೇಳುತ್ತೆ ಅಂದರೆ, ಹರಿನಾಮ ಸ್ಮರಣೆಯಿಂದ ನಾವು ಎಷ್ಟು ಪಾಪನ ಕಳ್ಕೋಬೋದು ಅಂದರೆ, ನಾವು 10 ಜನ್ಮದಲ್ಲೂ ಅಷ್ಟು ಪಾಪ ಮಾಡೋಕ್ಕಾಗೋದಿಲ್ವಂತೆ. ಒಂದು ಹರಿನಾಮ ಸ್ಮರಣೆ ಭಕ್ತಿಪೂರ್ವಕವಾಗಿ ಮಾಡಿದಾಗ ಎಷ್ಟು ಪಾಪಗಳು ಕಳೆಯುತ್ತೋ, ಅದು ನಾವು 10 ಜನ್ಮ ತೆಗೆದ್ರೂ ನಾವು ಈ ಒಂದೊಂದು ಕ್ಷಣಕ್ಕೂ ಪಾಪ ಮಾಡ್ತಾ ಇದ್ರು ಆ 10 ಜನ್ಮದ ಪಾಪನ್ನ ಹರಿನಾಮ ಸ್ಮರಣೆ ಕಳೆಯುತ್ತೆ ಅಂತ ಇದೇ ಶಾಸ್ತ್ರ ಹೇಳುತ್ತೆ. ಸೊ ಇದು ಸುಲಭ ಉಪಾಯ ಅಂತ. ಅದಕ್ಕೆ ಯೋಗಿಗಳು, ಜ್ಞಾನಿಗಳು ಹೇಳ್ತಾರೆ ಇದು ಸುಲಭ ಉಪಾಯ. ಯಾಕಂದರೆ ಈ ಹರಿನಾಮ ಸ್ಮರಣೆಗೆ ಯಾವ ನಿಯಮ ಇಲ್ಲ, ಯಮ ಇಲ್ಲ, ಆಸನ ಇಲ್ಲ, ಯಾವ ಸಿದ್ಧಿಗಳು ಬೇಕಾಗಿಲ್ಲ. ಬರೀ ಭಗವಂತನಲ್ಲಿ ದೃಢವಾದ ಭಕ್ತಿ ಒಂದು ಬೇಕು. ಸೊ ಅದರಿಂದ ದೃಢವಾದ ಭಕ್ತಿ ಹೆಂಗೆ ಬರುತ್ತೆ ಅಂದರೆ, ತತ್ವಜ್ಞಾನದ ಮೂಲಕವೇ ಜ್ಞಾನೇನೈವ ಪರಂಪದಂ. ಅದರಿಂದ ಜ್ಞಾನದಿಂದಲೇ ಪಡಿಬೇಕು. ಸೊ ಅವನ ಕರುಣಾದೃಷ್ಟಿ ಬಿದ್ದ ಮೇಲೆ ಅವ ಜಗಜಟ್ಟಿ ಅಂದರೆ, ಜಟ್ಟಿ ಅಂದರೆ ಮಲ್ಲ, ಅಪ್ರತಿಮಲ್ಲ ಅಂತ ನಾವು ಹರಿಕಥಾಮೃತದಲ್ಲಿ ಕೇಳಿಸಿದ್ವಲ್ಲ. ಅಪ್ರತಿಮಲ್ಲ ಬಂದು ಯಾರು? ಭಗವಂತ. ಯಾಕಂದರೆ ಅವನಿಗೆ ಸಮನಾದ ವೀರ ಶೂರ ಯಾರೂ ಇಲ್ಲ. ಆದರೆ ನಾವು ಜಗಜಟ್ಟಿ. ಈ ಜಗ ಅಂದರೆ ಈ ಸಂಸಾರ ಅಂತ ಇಲ್ಲಿ ತಗೋಬೇಕಾಯ್ತು. ಈ ಸಂಸಾರದಿಂದ ದಾಟುವ ಶಕ್ತಿ ನಮ್ಮಲ್ಲಿ ಬರುತ್ತೆ ಭಗವಂತನ ಕೃಪಾ ಕಟಾಕ್ಷದಿಂದ ಅಂತ ನಾವು ತಿಳಿಬೇಕು. ಸೊ ಇಷ್ಟು ಸುಲಭ ಉಪಾಯವನ್ನು ಹೇಳಿಕೊಟ್ಟಿದ್ದಾರೆ. ಇದು ಎಲ್ಲ ನೋಡಿ, ಎಲ್ಲ ಶಾಸ್ತ್ರದಲ್ಲಿ ಬಂದಿರುವುದನ್ನು ಎಷ್ಟು ಚಿಕ್ಕ ಪದ್ಯದಲ್ಲಿ, ಉಗಾಭೋಗನೇ ಅಷ್ಟೇ ಚಿಕ್ಕ ವಿಷಯ, ಅಂದರೆ ಕಮ್ಮಿ ಮಾತುಗಳಲ್ಲಿ ದೊಡ್ಡ ವಿಷಯವನ್ನು ಸರಳವಾಗಿ ತಿಳಿಸುವುದು, ಆಡು ಭಾಷೆಯಲ್ಲಿ ತಿಳಿಸುವುದು ಎಲ್ಲ ದಾಸರ ಒಂದು ವೈಶಿಷ್ಟ್ಯ. ಅದರಲ್ಲಿ ಪುರಂದರ ದಾಸರು, ಯಾಕಂದರೆ ಅವರು ನಾರದ ಅವತಾರವೇ. ಸೊ ಹಾಗಾಗಿ ಅವರು ನಾರದರೇ ನಮಗೆ ಬಂದು ಹೇಳ್ತಾರೆ. ಅಲ್ಲೂ ಒಂದು ಕರುಣೆ. ಭಗವಂತ ಎಷ್ಟು ಋಷಿ ಮುನಿಗಳನ್ನ ಈ ಭರತ ಭೂಮಿಯಲ್ಲಿ ಹುಟ್ಟಿಸಿ ನಮ್ಮಂಥ ಪಾಮರರನ್ನ ಉದ್ಧಾರ ಮಾಡೋಕ್ಕೆ ಇಷ್ಟು ಮಧ್ವಾಚಾರ್ಯರಿಂದ ಹಿಡಿದು ನಾರದರು, ಎಲ್ಲ ಥರ ದಾಸರು, ಅವರೆಲ್ಲ ಅವತಾರ, ರಾಘವೇಂದ್ರ ಸ್ವಾಮಿಗಳು, ಈ ಥರ ಎಷ್ಟು ಅವತಾರ ಮಾಡಿ ಬಂದು ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಇಷ್ಟೆಲ್ಲ ಕೊಟ್ಟಿದ್ರು ನಾವು ಅದು ಬೇಡ ಅಂತ ಹೇಳಿ ಲೌಕಿಕಕ್ಕೆ ಹೋಗೋದು ನಮ್ಮದು ಎಷ್ಟು ಮೂರ್ಖತನ ಆಗತ್ತೆ. ಸೊ ಈ ಮೂರ್ಖತನ ಮಾಡದೆ ನಾವು ಸದಾ ನಮ್ಮಲ್ಲಿ ಭಗವಂತನಲ್ಲಿ ಹೆಚ್ಚು ಜ್ಞಾನ ಭಕ್ತಿ, ಆ ಭಗವಂತನೇ ಬಿಂಬರೂಪಿಯಾಗಿದ್ದು, ಮತ್ತು ಎಲ್ಲ ತತ್ವಾಭಿಮಾನಿ ದೇವತೆಗಳ ಸಹಕಾರದೊಂದಿಗೆ ನಮಗೆ ಹೆಚ್ಚು ಜ್ಞಾನ ಭಕ್ತಿ ಬೆಳೆಯಲಿ ಭಗವಂತನಲ್ಲಿ ಅಂತ ಪ್ರಾರ್ಥನೆ ಮಾಡ್ತಾ, ಭಗವಂತನೇ ಕರುಣಿಸಲಿ ಅಂತ ಈ ಉಗಾಭೋಗವನ್ನು ಯಥಾಮತಿ ಯಥಾಶಕ್ತಿ ಹೇಳಿದ್ದೀನಿ. ಭಗವಂತ ನುಡಿಸಿದ್ದನ್ನು, ಇದನ್ನು ಭಗವಂತನಿಗೆ ಮಧ್ವೇಶನಾದ ಶ್ರೀಕೃಷ್ಣನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಹರೆಯೇ ನಮಃ. ಧನ್ಯವಾದಗಳು.